ಹುಸ್ಸಪ್ಪ ಸುಸ್ತಾತಪ್ಪ. ಎಲ್ಲ ಕೆಲಸ ಮಾಡಿ ಉಪ್ಪಿನಕಾಯಿ ಮಾಡಿ ಎಲ್ಲ ಬಂದು ಮನೆ ಕಮ್ಮಷ್ಟೊತ್ತಿಗೆ ಮನೆ ಕಂಡ್ರೆ ನಿದ್ದೆನೂ ಬರಲ್ಲ. ಇಷ್ಟತ್ನ ತಿರುಗಿ ರಾತ್ರಿ ಹೊತ್ತು ನಿದ್ದೆ ಬರಲ್ಲ. ಇಷ್ಟತ್ನ ಏನೋ ನಿದ್ದೆ ಮಾಡಿರಿ. ನೇತ್ರ ಏನು ಮಾಡ್ತಾ ಇದ್ದಾಳೋ ಏನು. ಏನೋ ಒಂದು ಮಾಡಬೇಕು, ಯಥಾನೋ ಒಂದು ತಗೋಬೇಕು ಅಂತಂದರೆ ಯಾವುದೂ ಆಗ್ತಾನೆ ಇಲ್ಲ. ನಾವು ಉಪ್ಪಿನಕಾಯಿ ಮಾಡ್ತಲೇ ಇದ್ದೀವಿ. ಇಷ್ಟು ದಿನನ ನಮ್ಮ ಕೈಯಿಂದ ಏನು ಮಾಡೋಕ್ಕೆ ಆಗಲ್ಲ. ಒಂದು ಸರ ಮಾಡಿಸ್ಕೊಂಬಕ್ಕಾಗ್ತಾ ಇಲ್ಲ. ಆ ಸೂಜಿ ಉಪ್ಪಿನಕಾಯಿನಾಗೆ ದುಡ್ದು ಮನೆ ಕಟ್ಸಿದ್ಲು. ಸಾಲ ಎಲ್ಲ ತೀರಿಸಿದ್ಲು. ಅದು ಹೆಂಗೆ ಮಾಡಿದ್ಲು, ಏನು ಕತ್ತಿಯೋ ಒಂದು ಗೊತ್ತಿಲ್ಲಪ್ಪ. ನಮ್ಮ ಕೈಲಿ ಯಾಕೆ ಆಗ್ತಿಲ್ಲ, ಅವ್ರ ಕೈಲಿ ಆಗ್ತಾ ಇರೋದು. ನಮ್ಮ ಅಣ್ಣ ಇನ್ನು ಮದುವೆ ಆಗಿ ಬಂದಂತ ಆ ಲಸ್ಮಕ್ಕ ಒಂದು 5 ಎಕರೆ ಜಮೀನು ಬಿಡಿಸ್ಕೊಟ್ಲು ನಮ್ಮ ಅಣ್ಣಗೆ. ಈಗ ಪಂಚಾಯತಿ ಮೆಂಬರು ಆಗಿ ಅಧಿಕಾರ ನಡೆಸ್ತಾ ಇದ್ದಾಳೆ. ನನಗೆ ಏನು ಮಾಡೋಕ್ಕಾಗಿಲ್ವಲ್ಲ. ಹೆಂಗೆ ಸಾಧ್ಯ ಇದೆಯಲ್ಲನಾ? ಅಲ್ಲ, ಅವ್ರಿಗೆ ಆಗೋ ಅಂಥದ್ದು ನಮ್ಮ ಕೈಲಿ ಯಾಕೆ ಮಾಡೋಕ್ಕಾಗ್ತಾ ಇಲ್ಲ? ನನಗೂ ನೇತ್ರವು ಏನೇ ಮಾಡೋಕ್ಕೋದ್ರೂ ಬರೀ ಅಡ್ಡಿ ಆತಂಕಗಳೇ ಗೊತ್ತಾವಲ್ಲ. ನಮ್ದೇನು ಕರ್ಮನೋ ಏನೋ. ಗೌರಿ ಗೌರಿ, ಓ ನೇತ್ರ, ಏನು ಸಮಾಚಾರ? ಈಗಿನ ನಿನ್ನೆ ನೆನೆಸ್ಕೊಂಡು ಮನಿಕೊಂಡಿದ್ದೆ. ನನಗೂ ಯಾರು ಇರಲಿಲ್ವಲ್ಲ, ಬೇಜಾರು. ಅದಕ್ಕೆ ಮನಿಕೊಂಡು ಇದ್ದೆ. ಏನೇನೋ ತಲೆಗೆ ಯೋಚನೆ ಬರೋವು. ಏನಮ್ಮ ಅಂತ ಯೋಚನೆಗಳು ನಿಂದು? ಏನು ಯೋಚನೆ? ಎದ್ದಾಳು ಮ್ಯಾಕೆ. ಬಾರಿ ನೇತ್ರ, ಬಾ ಕುಕ್ಕ ಬಾ. ನನಗೂ ಬೇಜಾರಾಗ್ತಿತ್ತು. ಅದಕ್ಕೆ ಸುಮ್ಮನೆ ಆಡ್ತಿದ್ದೆ. ನಿದ್ದೆನೂ ಗೊತ್ತಿಲ್ಲ, ಏನೂ ಇಲ್ಲ. ಬಾ ಕುಕ್ಕ ಬಾ. ಹೇಳಮ್ಮ, ಏನು ಯೋಚನೆ ಮಾಡ್ತಿದ್ದೆ? ಬೇರೆಯವ್ರು ಮಾಡೋದು ನಿನ್ನ ಕೈಲಾಗಲ್ಲ, ನಾವ್ಯಾಕೆ ಮಾಡೋಕ್ಕಾಗ್ತಿಲ್ಲ ಅಂತ ಏನೋ ಯೋಚನೆ ಮಾಡ್ತಾ ಇದ್ದೆ ಅಂದಲ್ಲ. ಯಾರ್ಯಾರು ಏನೇನು ಮಾಡಿದ್ದಾರೆ, ಯಾಕೆ ನಿನ್ನ ಕೈಲಾಗಿಲ್ಲ, ಏನು ಮಾಡಿದ್ದಾರೆ ಅಂತಂದ ಹೇಳು. ಇನ್ಯಾರ ಬಗ್ಗೆ ಯೋಚನೆ ಮಾಡ್ಲಮ್ಮ? ನಿನ್ನ ಆದ್ನೇ ಇದ್ದಾಳಲ್ಲ ಸೂಜಿ ಬಗ್ಗೆ. ಆಮೇಲೆ ನಮ್ಮ ಅತ್ತಿಗೆ ಇದ್ದಾಳಲ್ಲ ಲಕ್ಷ್ಮಿ, ಅವಳ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಅವ್ರು ಮಾಡೋಕ್ಕಾಗಿರೋದ ನಾವ್ಯಾಕೆ ಮಾಡೋಕ್ಕಾಗ್ತಿಲ್ಲ, ನಮ್ಗೆ ಯಾಕೆ ಆಗ್ತಿಲ್ಲ ಅಂತ ಚಿಂತೆ ಮಾಡ್ತಾ ಇದ್ದೆ. ಏನು ಮಾಡೋದು, ಒಬ್ಬೊಬ್ಬರೇ ಇದ್ದಾಗ, ಬಿಡುವಾಗಿದ್ದಾಗ ಇಂಥವೆಲ್ಲ ತಲೆಗೆ ಯೋಚನೆಗಳು ಬರ್ತವೆ. ನಿನಗೂ ಬರ್ತಾವ ತಾನೆ? ಹೌದೌದು, ನನಗೂ ಬರ್ತಿರ್ತವೆ ಇಂಥವೆಲ್ಲ ಯೋಚನೆ. ನಾವೇನು ಯಾಕೆ ಮಾಡಲಿಲ್ಲ, ಅವ್ರು ಅದು ಮಾಡಿದ್ದಾರೆ, ಇವ್ರು ಇದನ್ನು ತಾಂಡವ್ರೆ, ಅವ್ರು ಆ ಸರ ಮಾಡ್ಸವ್ರೆ, ಅವರು ಮನೆ ಕಟ್ಸಿದ್ರು, ಅಷ್ಟು ದೊಡ್ಡ ಮನೆ ಕಟ್ಸಿದ್ರು, ನಾವೇ ಯಾವಾಗ ಕಟ್ಸೋದು, ಅದೆಲ್ಲ ಯೋಚನೆಗಳು ಬರ್ತಾವಮ್ಮ ಒಬ್ಬರೇ ಇದ್ದಾಗ. ನೋಡಮ್ಮ, ನಿನ್ನ ಆದ್ನಿ ಸೂಜಿ ಇಲ್ಲಿಂದಾನೆ ಉಪ್ಪಿನಕಾಯಿ ಮಾಡೋಕೆ ಶುರು ಮಾಡಿದ್ಲು. ತಿರ್ಗಾ ಮದುವೆ ಆಗೋದ್ಲು, ಅಲ್ಲೂ ಶುರು ಮಾಡ್ಕೊಂಡ್ಲು. ಅಲ್ಲೂ ಅವಳಿಗೆ ಒಳ್ಳೇದಾಯ್ತು, ವ್ಯಾಪಾರ ಚೆನ್ನಾಗಾಯ್ತು. ಅವನು ಯಾರು ಬೆಂಗಳೂರಿಂದ ಬಂದು ಅವನು ಆರ್ಡರ್ ಕೊಡಕ್ಕೆ ನಿಂತ್ಕೊಂಡ ಮನೇನೂ ಕಟ್ಸಿದ್ಲು, ಹೊಸ ಮನೇನ. ಈಗ ಸಾಲ ಗೀಲ ಮಾಡಿದ್ಲಂತೆ, ಈಗ ಸಾಲನೂ ಎಲ್ಲ ತೀರಿಸ್ಕೊಂಡವಳೆ. ಅವಳು ಮನೆ ಕಟ್ಟಂಗೆ ನಿನಗೆ ಮನೆ ಕಟ್ಟಕ್ಕೆ ಆಗ್ತಾ ಇಲ್ಲ. ಬರೀ ಪಾಯ ಹಾಕಿ ಬೇಸ್ಮಠ ಮಾಡಿ ಬಿಟ್ಟಿದ್ಯಾ. ಇದುವರೆಗೂ ಒಂದು ಇಟ್ಕೇನು ಕಟ್ಟಕ್ಕಾಗಿಲ್ಲ. ನನಗೆ ಒಂದು ಸರ ತಾಮನ ಅಂದ್ಕೊಂತೀನಿ. ನಾನು ಒಂದು ಎಲ್ಲ ಸೈಟ ಗೀಟನ ಮಾಡೋಣ ಅಂತ ಅನ್ಕೊಂತೀನಿ. ಆದರೆ ಏನೂ ಆಗ್ತಾ ಇಲ್ಲ. ಒಂದರಿಂದ ಒಂದೊಂದು ಸಮಸ್ಯೆ ಬರ್ತವೆ. ಒಂದು ಬಗೆಹರಿತಂದ್ರೆ ಇನ್ನೊಂದು ಸಮಸ್ಯೆ ಬರ್ತವೆ. ನಮಗೆ ಯಾಕೆ ಹಿಂಗೆ ಆಗ್ತೈತೆ ಅಂತ. ಅದು ಅಲ್ಲದೆ ನಮ್ಮ ಹೊತ್ತಿಗೆ ಅವಳು ಬಂದು ನಮ್ಮೂರಾಗ ಬಂದು ಇನ್ನು 4-5 ವರ್ಷಕ್ಕೇನೆ 4-5-6 ವರ್ಷ ಆತೇನ. ಅಷ್ಟಕ್ಕೇನೆ ಆಳೇನೆ ಎಲೆಕ್ಷನ್ ಗೆದ್ಲು. ಈಗೇನೋ ಮೆಂಬರ್ ಆಗಿ ಏನೋ ನ್ಯಾಯ ಬಿಯ ಹೇಳ್ತಾಳಂತೆ. 5 ಎಕರೆ ಜಮೀನು ಬೇರೆ ಬಿಡಿಸ್ಕೊಂಡ್ಲು. ಈಗೆಲ್ಲ ಸಾಲಾಗಿಲ್ಲ ತೀರಿಸ್ಕೊಂಡು ಎಲ್ಲೂ ಕೂಲಿನೂ ಹೋಗಲ್ಲ. ನಮ್ಮಲ್ದ ಉಳ್ದೇನೆ ಕೆಲಸ ಮಾಡ್ಕೊಂಡು ಕೂಲಿ ಆಳ್ಗಳು ನಮ್ಮಲ್ದಕ್ಕೆ ಬಂದು ಮಾಡ್ಕೊಂಡವಳು ಅವಳು ಹೊಲ್ದಕ್ಕೇನೆ. ನೋಡು, ಅವ್ರ ಕೈಲಾಗಿದ್ದು ನಮ್ಮ ಕೈಲಿ ಯಾಕಾಗಲ್ಲ ಅಂತ ಚಿಂತೆ. ಓ ಹೌದಲ್ವೇನೆ ಗೌರಿ, ನೀನು ಹೇಳೋದು ಸರಿಯಾಗಿ ಐತೆ. ಅವ್ರು ಮಾಡೋಕ್ಕಾಗದ, ನಾನು ನೀನು ಮಾಡೋಕ್ಕಾಗ್ತಿಲ್ಲ ಅಲ್ವೇ? ಯೋಚನೆ ಮಾಡಬೇಕಾಗಿರೋ ವಿಷಯನೇ ನೀನು ಹೇಳ್ತಾ ಇರೋದನ್ನು. ಅವರು ಅದು ಹೆಂಗೆ ಯಾಮಾರಿಸ್ತಾರೋ ಏನೋ ಕಣೆ ಜನಗಳನ್ನ. ನಮಗೆ ಹೆಂಗೆ ಮಾತಾಡೋದು, ಹಂಗೆ ಬಣ್ಣ ಹಚ್ಚೋದು ಎಲ್ಲ ಬರಲ್ಲ. ಅವರು ಬಣ್ಣ ಹಚ್ತಾರೆ ಕಣೆ, ಹಂಗೆ ಮಾತಾಡ್ತಾರೆ ಜನಗಳು, ಮರಳು ಮಾಡ್ತಾರೆ ಹಂಗೆ. ಅದಕ್ಕೆ ಮತ್ತಿಗೆ ನಿಮ್ಮ ಅತ್ತಿಗೆ ಆ ಊರಾಗ ಬಂದು ಎಲೆಕ್ಷನ್ ನಿಂತು ಗೆದ್ದು ನಾನೇ ನ್ಯಾಯಸ್ಥಿ ಅಮ್ಮಂಗೆ ಓಡಾಡ್ತಾಳೆ ಊರು ತುಂಬಾನ. ಕಣೆ, ಮೊದಲು ನಿಮ್ಮ ಅಪ್ಪನೇ ಗೆಲ್ಲೋದು ಯಾವಾಗ್ಲೂ. ನಿಮ್ಮ ಅಪ್ಪ ಬಿಟ್ರೆ ಇನ್ಯಾರು ಅಲ್ಲಿ ಎಲೆಕ್ಷನ್ಗೆ ನಿಂತ್ಕೊಂಬಕ್ ಬರ್ತಾನೆ ಇಲ್ಲ. ಗಂಡಸರು ಯಾರು ನಾವು ನಿಂತ್ಕೊಂಡ್ರು ಗೆಲ್ತಾನೆ ಇರಲಿಲ್ಲ. ಹೆಣ್ಮಕ್ಳಂತೂ ನಿಂತಿರೋ ಉದಾಹರಣೆನೇ ಇಲ್ಲ ನಮ್ಮೂರಾಗೆ ಎಲೆಕ್ಷನಿಗೆ. ಆದರೆ ಇವಳು ಎಲೆಕ್ಷನಿಗೂ ನಿಂತು ಮೊದಲನೇ ಸಲನೇ ಮೆಂಬರ್ ಆಗ್ಬಿಟ್ಲಲ್ಲ, ಅದೇ ಆಶ್ಚರ್ಯ ಕಣೆ ನೇತ್ರ. ಹೆಂಗ್ ಸಾಧ್ಯ ಇದೆಯಲ್ಲ ಅಂತ. ಹೆಂಗೆ ಅಂದ್ರೆ ಮರಳು ಮಾಡ್ತಾಳೆ ನಿಮ್ಮತ್ತಿಗೆ. ಹಂಗೆ ಮರಳು ಮಾಡೋದ ನಾವು ಕಲಿಬೇಕು. ನಿಮ್ಮತ್ತಿಗೆ ಊರಿಗೆ ಬಂದಾಗಿಂದಾನ ನಮ್ಮಪ್ಪಗೂ ನಮ್ಮಮ್ಮಗೂ ಮರ್ಯಾದೆನೇ ಇಲ್ದಂಗೆ ಮಾಡ್ಯವಳೆ ಕಣೆ. ಅವಳಿಗೆ ಏನಾದ್ರೂ ಮಾಡಿ ಬುದ್ಧಿ ಕಲಿಸ್ಬೇಕು, ಸರಿಯಾಗಿ ತುಳಿಬೇಕು ಅಂತ ನಮ್ಮಪ್ಪ ಏನೋ ಮಾಡಕ್ ಹೋಗುತ್ತೆ. ಆದ್ರೆ ಎಲ್ಲ ನಮ್ಮ ಅಪ್ಪಗೆ ಉಲ್ಟಾ ಹೊಡಿತೈತಿ. ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಹೆಂಗಾದ್ರೂ ಮಾಡಿ ಯಾವ್ದ್ರಾಗಾದ್ರೂ ಒಂದ್ರಾಗ ಸಿಗಾಕ್ಸ್ಬೇಕು ಕಣೆ ನಿಮ್ಮ ಅತ್ತಿಗೆನ. ಇನ್ನೊಂದ್ಸಲ ನಾವ್ ಇವ್ರ ವಿರುದ್ಧ ಮಾತಾಡಲ್ಲ.
ನಾವು ಮನೆ ಬಿಟ್ಟು ಹೊರಕ್ ಬರಲ್ಲಪ್ಪ, ನಮಗೆ ಈ ಸವಾಸನೇ ಬೇಡ ಅಂತನ ಗೋಳಾಡ್ಬೇಕು ಅವಳು ಲಕ್ಷ್ಮಿ. ಹಂಗ್ ಮಾಡ್ಬೇಕು ಅಂತನ ನಾನು ಯೋಚನೆ ಮಾಡ್ತಿರ್ತೀನಿ. ಆದ್ರೆ ಏನ್ ಮಾಡೋದು ಅಂತಾನೆ ಗೊತ್ತಾಗಲ್ಲ. ನಿಮ್ಮ ಅಪ್ಪನೇ ನೋಡ್ದೇನಮ್ಮ, ಏನೋ ಲಂಚದ ಕೇಸ್ನಾಗೆ ಸಿಗಾಕ್ಸ್ಬೇಕು ಅಂತಾನ ಏನೇನೋ ಮಾಡಕ್ ಹೋಗಿ ಸಿಗಾಕೊಂಡು ಈಗ ವನವಾಸ ಅನುಭವಿಸ್ತಾ ಇಲ್ವಾ? ಹಂಗಾದತ್ತು. ಏನೋ ಮಾಡಕ್ ಹೋಗಿ ಇನ್ನೇನೋ ಮಾಡ್ಕೊಂಡಿ, ಹುಷಾರು. ಅವಳಂತೂ ತುಂಬಾ ಬುದ್ಧಿವಂತೆ ಆ ಲಕ್ಷ್ಮಕ್ಕ. ಸರಿ, ಮೊನ್ನೆ ಬಂದಿದ್ಲಲ್ಲ ಯಮ್ಮ, ಯಾಕೂ ಬಂದಿಲ್ಲ? ಎಂದೆಂದೂ ನಿನ್ ನೋಡಕ್ಕೆ ಅಂತಾನ ಬಂದಿದ್ದ, ನಾನು ನೋಡ್ಲೇ ಇಲ್ಲ. ಮೊನ್ನೆ ಅದು ಹೆಂಗೆ ಬಂದ್ಬಿಟ್ಲೆ ನೀನ್ ನೋಡ್ಕೊಂಡು ಹೋಗೋಕೆ? ನಿಮ್ಮ ಅತ್ತಿಗೆಗೆ ನಿನ್ ಮೇಲೆ ಪ್ರೀತಿ ಬಂದೈತೇನು ಇವಾಗ? ಅಯ್ಯೋ, ಪ್ರೀತಿನೂ ಇಲ್ಲ ಮಣ್ಣು ಇಲ್ಲ. ಅವಳು ಬಂದಿರೋದು ನಾನು ನೋಡ್ಕೊಂಡು ಹೋಗಕ್ಕಲ್ಲ, ಆ ಜಿಲೇಬಿ ಇದ್ದಾಳಲ್ಲ ಅವಳು, ಅವಳು ನೋಡ್ಕೊಂಡು ಹೋಗಕ್ ಬಂದಿದ್ದು. ಇಲ್ಲಿ ಬರೋದಕ್ಕೂ ಮುಂಚೆಲೆ ಅವ್ರ ಮನೆಗೆ ಹೋಗಿ ಉಪಚಾರ ಮಾಡಿಸ್ಕೊಂಡು ಉಂಡು ತಿಂದು ಅವಳನ್ನ ಚೆನ್ನಾಗಿದೆಯಾ ಇಲ್ವ ಅಂತ ನೋಡ್ಕೊಂಡು ಇಲ್ಲಿಗೆ ಬಂದಿದ್ದು. ಕಾಟಾಚಾರಕ್ಕೆ ಇಲ್ಲಿ ಊರಿಗೆ ಬಂದ್ರು ನಮ್ಮಂತ ಬಂದಿಲ್ಲ ಅಂತ ನಾನು ಬೈಕೊಂಡ್ರೆ ಅದಕ್ಕೇನೆ ಬಂದೇವಳು ಅಷ್ಟೇನೆ. ಅವಳು ನನ್ನ ನೋಡಕ್ಕಲ್ಲ ಬಂದಿರೋದು. ತಗ, ಅವಳೆಲ್ಲಿ ಎಂದು ಬರ್ತಾಳೆ ನನ್ನ ನೋಡಕ್ಕೆ? ನನ್ನ ಆಜ್ಞೆ ಅಂತಾನೆ. ನಾನೇ ಬೇರೆ ಮನೆಯಾಗೆ ಹುಟ್ಟಾಳಾಗಿದ್ದೀನಿ, ಈ ಜಿಲೇಬಿನೇ ಆ ಮನೆಗೆ ಹುಟ್ಟಾಳಾಗ್ಯವಳೆ. ಅವಳನ್ನೇ ನಂಗೆ ನಮ್ಮ ಅಣ್ಣನೂ ಲಕ್ಷ್ಮಕ್ಕನೂ ತಂಗಿ ತಂಗಿ ನಾದ್ನಿ ನಾದ್ನಿ ಅಂತ ಏನಂಗೇನೆ ಸೇಮ್ಗಿಲ್ಲದ ನಾದ್ನಿ ಅಮ್ಮಂಗೆ ಆಡ್ತಾರೆ. ನನ್ನ ಮೇಲೆ ಇಲ್ಲದ ಪ್ರೀತಿ ಅವಳ ಮೇಲೆ ಕೆರಿತೈತೆ ಆ ಜಿಲೇಬಿ ಮೇಲೆ. ನನಗಂತನೂ ಮೈಯೆಲ್ಲ ಉರ್ದೋತಮ್ಮ. ನಾನೆಲ್ಲೋ ನನ್ನ ನೋಡಕ್ ಬಂದೇವಳೆ ನಮ್ಮತ್ತಿಗೆ ಏನೋ ಯಾವ ಕಡೆಗೆ ಎದ್ದಿದ್ದೋ ಏನೋ ಅಂತ ಖುಷಿಯಾಗಿದ್ದೆ ಅವತ್ತು ಬಂದಾಗ. ಆಮೇಲೆ ಗೊತ್ತಾಗಿದ್ದು ಅವಳು ಯಾಕೆ ಬಂದೇವಳೆ ಅಂತಾನ. ಓ ಹಂಗೇನು? ನಾನೆಲ್ಲೋ ಏನೋ ಗೌರಿನ ತುಂಬಾ ಪ್ರೀತಿಯಿಂದ ಮಾತಾಡ್ಸಕ್ ಬಂದವಳಿ ಮತ್ತಿಗೆ ಅಂತಾನ ಅಂದ್ಕೊಂಡಿದ್ದೆ. ಆಯ್ತು ಬಿಡಮ್ಮ, ನೀನು ಅಂತವಳೇನೆ, ಏನು ಕೇಳಲ್ಲ, ಸುಮ್ಮನೆ ಇರ್ತೀಯ. ಅದಕ್ಕೆ ನಿನ್ನ ಅವರು ಆಟಕೊಂಡು ಲೆಕ್ಕಕ್ಕಿಲ್ಲ ಅಂತ ಅನ್ಕೊಂಡವ್ರಿ. ಒಂಥರ ನಾಯಿಗೆ ಬಿಸ್ಕೆಟ್ ಎಷ್ಟ್ರೆ ಹಿಂದೋಗುತ್ತಲ್ಲ ಆ ಥರ ಅಂತ ತಿಳ್ಕೊಂಡವ್ರಿ. ನೀನು ಹೋದ ಒಂದಿಟ್ಟು ಯಾವ್ದಾದ್ರೂ ಪಾಯಸನೋ ಒಬ್ಬಟ್ಟು ಕೋಳಿ ಸಾರು ಮಾಡಿಕ್ಕಿದ್ರೆ ಸಾಕು, ಮುಗೀತು ಅವ್ರ ಕತೆ ಅನ್ನೋ ಥರ. ನೀನೇನು ಆಟಕೊಂಡು ಲೆಕ್ಕಕ್ಕಿಲ್ಲ. ಅವ್ರಿಗೆ ಆ ಜಿಲೇಬಿನೇ ತಂಗಿ ನಾದ್ನಿ ಎಲ್ಲಾನ. ಏನು ಮಾಡೋದು ಬಿಡೆ ನೇತ್ರ, ಏನು ಅವಳೇನು ನನ್ನ ಕರೆದಿದ್ರೆ ಹೊಟ್ಟೆ ಹೊತ್ತು, ನಾನು ನೋಡಕ್ ಬರ್ದಿದ್ರೆ ಹೊಟ್ಟೆ ಹೊತ್ತು. ನನಗೇನಾಗೈತಿ? ರಾಣಿ ರಾಣಿ ಥರ ಇದ್ದೀನಿ. ನಮ್ಮ ಮನೆಗಿರೋ ಒಂದು ಮುದಿಗೂಬೆ ಒಂದು ಹೋಗ್ಬಿಟ್ರೆ ಈ ಮನೆಗೆ ನಾನೇ ಮಹಾರಾಣಿ. ನನ್ನ ಯಾರು ಹೇಳರಿಲ್ಲ ಕೇಳರಿಲ್ಲ. ನನ್ನ ಗಂಡ ಅಂತೂ ಏನು ಕೇಳಲ್ಲ. ಅವರು ಹೊಲ್ದಕ್ಕೆ ಹೋದ್ರೆ ಸಾಯಂಕಾಲಕ್ಕೆ ಬರೋದು. ಇನ್ನು ನಾನು ಉಪ್ಪಿನಕಾಯಿ ಮಾಡ್ಕೊಂಡು ಅದ್ರಾಗ ಸಂಪಾದನೆ ಮಾಡ್ಕೊಂಡು ಅದ್ರಾಗಿರೋ ದುಡ್ಡೆಲ್ಲ ಕುಡಿಕೊಂಡು ಎಲ್ಲಾದ್ರೂ ಒಂದು ಸೈಟ್ ಗೀಟ್ ತಗೊಂಡು ಬಿಟ್ಕೊಂಡ್ರೆ ಆಮೇಲೆ ಮನೆ ಕಟ್ಬೋದು, ಬಾಡಿಗೆ ಕೊಡ್ಬೋದು. ಅಲ್ವಾ? ಕೊಡ್ಬೋದು ಕಣೆ. ನಾನು ಮನೆ ಕಟ್ಟಬೇಕು ಅಂತ ಪಾಯ ಹಾಕಿ ಬಿಟ್ಟಿದ್ದೀನಿ. ಅದು ಯಾವಾಗ ಮುಗಿಸೋದು ಏನೋ ಮನೆ ಕಟ್ಟಿ ಬೇಸ್ಮಟ್ಟ ಮಾಡಿ ಮುಗಿಸ್ದಂಗೂ ಅಲ್ಲ ಬಿಟ್ಟಂಗೂ ಅಲ್ಲ ಅನ್ನಂಗಾಯ್ತು. ಅರ್ಧಂಬರ್ಧ ಮಾಡಿಬಿಟ್ಟಂಗಾಯ್ತು ಕಣೆ. ನಾನು ಸೂಜಿಗೆ ಮಕ್ಕಳ್ದಳಂಗೆ ಮನೆ ಕಟ್ಟಬೇಕು ಅಂತನ ಹೆಂಗೋ ಮಾಡಿ ಪಾಯ ಹಾಕಿ ಬೇಸ್ಮಟ್ಟ ಮಾಡಿದೆ. ಆದರೆ ಏನು ಮಾಡೋದು, ಕಟ್ಟಕ್ಕೆ ಆಗ್ತಾ ಇಲ್ಲ. ಎಷ್ಟೋ ಒಂದಿನ ಆಯ್ತಾ ಬೇಸ್ಮಟ್ಟ ಮಾಡಿ. ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ ಕಣೆ ಗೌರಿ. ಇನ್ನೇನು ಮಾಡ್ತೀಯ? ಹೆಂಗೂ ನಿಮ್ಮ ಅಪ್ಪನ ಆಸ್ತಿ ಬರುತ್ತೆ. ನೀನು ಸುಮ್ಮನೆ ಸಾಲ ಮಾಡಿ ಕಟ್ಟಿಬಿಡು ಮನೇನ, ಹೊಸ ಮನೇನ. ಆಮೇಲೆ ಹೆಂಗೋ ತೀರಿಸ್ಕೊಂಡ್ರೆ ಆಗುತ್ತೆ. ಸಾಲ ಮಾಡ್ಯಾ? ಅಯ್ಯೋ, ಈಗ 50,000 ಮೀಟ್ರ್ ಬಡ್ಡಿಗೆ ಸಾಲ ತಂದೆ ಸಾಯ್ತಾ ಇದ್ದೀನಿ, ಬಡ್ಡಿ ಕಟ್ಟಕ್ಕಾಗದೆ. ಅಂಥದ್ರಾಗೆ ಈ ಮನೆ ಕಟ್ಟಕ್ಕೆ ಏನಿಲ್ಲ ಅಂತಂದ್ರು 1-5 ಲಕ್ಷ ಬೇಕಮ್ಮ. ಅಷ್ಟೊಂದು ದುಡ್ಡು ಸಾಲ ಯಾರು ಕೊಡ್ತಾರೆ ಈಗ? ಅದೇ ಕಡೆ ನಿಮ್ಮ ಅಪ್ಪನ ಆಸ್ತಿ ಹೆಂಗೂ ಬರುತ್ತಲ್ಲ. ನಿಮ್ಮ ಅಪ್ಪಂದು ವನವಾಸದ ಶಿಕ್ಷೆ ಮುಗಿತಿದ್ದಂಗೆ ಊರಿಗೆ ಬಂದ ತಕ್ಷಣ ಆಸ್ತಿ ಭಾಗ ಮಾಡ್ಕೊಡ್ತೈತಿ ನಿಮ್ಮಪ್ಪಯ್ಯ. ಅವಾಗ ಅದಾಗ ಮಾರ್ಬಿಟ್ಟು ನಿನ್ನ ಸಾಲ ತೀರಿಸ್ಕೋಬೋದು. ಯೋಚನೆ ಮಾಡಿ ನೋಡು. ಹೌದಲ್ವಾ? ಈ ಐಡಿಯಾ ನನಗೆ ಬಂದೇ ಇರಲಿಲ್ಲ ಕಣೆ ಗೌರಿ. ಆದರೆ ಅಷ್ಟೊಂದು ಸಾಲ ಯಾರು ಕೊಡ್ತಾರೆ ನನಗೆ? ಇದ್ದೇ ಐತಲ್ಲ ಅದೇ ಮೀಟ್ರ್ ಬಡ್ಡಿ, ಅವು ಇಂತಕ್ಕೆ ಹೋಗು, ಕೊಡ್ತೀವಿ ಅಂತ ಹೇಳು. ಒಂದು ಸ್ವಲ್ಪ ದಿನ ಲೇಟ್ ಆದ್ರೂ ನಾವು ಕೊಡ್ತೀವಿ, ನೀನು ಇದು ಮಾಡಬಾರ್ದು ಅಂತ ನಾ ಹೇಳಿ ಏನಾರ ಒಂದು ಹೇಳಿ ಇವಳಿದಾಳಲ್ಲ ಸಾವಿತ್ರಿ, ಅವಳ ಹತ್ರ ಏನಾದರೂ ಒಂದು ಹೇಳ್ಸಿದ್ರೆ ಕೊಡ್ತಾನೆ ಅನ್ಸುತ್ತೆ ಸಾಲನ. ಅಯ್ಯಪ್ಪ ನಿಮ್ಮ ಅಪ್ಪನ ಬಗ್ಗೆ ಎಲ್ಲಾನ ಬೇಕಂದ್ರೆ ವಿಚಾರಿಸ ಕೇಳು ಅವಾಗಿನ. ಸಾವಿತ್ರಿ ಗೊತ್ತಲ್ಲ, ಸಾವಿತ್ರಿ ಹೇಳ್ತಾಳೆ. ಹೌದಾ? ನೋಡೋಣ, ಯೋಚನೆ ಮಾಡ್ತೀನಿ. ಆದರೆ ನಮ್ಮ ಅತ್ತೆ ನನ್ನ ಗಂಡ ಏನು ಅಂತಾರೋ ಅಂತ ಭಯವಾದಂಗೆ ಆಗ್ತೈತೆ. ಏನಾನ ಹೆಚ್ಚು ಕಮ್ಮಿ ಆದರೆ ಅಂತಾನ. ಮೊನ್ನೆನೇ ಬಂದು ಬಡ್ಡಿ ಕೊಟ್ಟಿಲ್ಲ ಅಂತ ಬಂದು ನಾನು ಮರ್ಯಾದೆ ಕಳೆದೋದ ಅವನು. ಈಗ ಈ ಅಷ್ಟೊಂದು ದುಡ್ಡು ಕೊಡ್ತಾನ ಅವನು. ನನಗೆ ಯಾಕೋ ಅನುಮಾನ ಕಣೆ. ನೋಡೋಣ, ಪ್ರಯತ್ನ ಮಾಡಿ. ಇನ್ನೇನು ಮಾಡೋದು, ಬೇಸ್ಮೆಂಟ್ ಹಾಕಿಬಿಟ್ಟಿದ್ದೀವಿ. ಮನೆ ಅಂತೂ ಕಟ್ಟಬೇಕು. ನೋಡೋಣ, ಚೆನ್ನಾಗಿ ಕಟ್ಟಬೇಕು ಅಂತ ಅಂದ್ಕೊಂಡಿದ್ದೀನಿ. ದೊಡ್ಡದಾಗೆ ಬೇಸ್ಮೆಂಟ್ ಹಾಕ್ಸಿದ್ದೀನಿ. ಇವಾಗ ಹೆಂಗಾದ್ರೂ ಮಾಡಿ ಕಟ್ಟಲೇಬೇಕು. ನನ್ನ ಗಂಡನ ತಗೋ ನಮ್ಮ ಅತ್ತೆ ತಗೋ ಚಾಲೆಂಜ್ ಮಾಡಿದ್ದೀನಿ. ನಿಮ್ಮ ಹತ್ರ 1 ರೂಪಾಯಿ ಕೇಳ್ದಂಗೆ ನಾನು ಮನೆ ಕಟ್ಟಿ ತೋರಿಸ್ತೀನಿ ಅಂತಾನ.
ಹಂಗಾದ್ರೆ ನೀನು ಸಾಲ ಮಾಡಿ ಆದ್ರೂ ಕಟ್ಟು. ನೀನೇ ತೀರ್ಸಿವಂತೆ. ಏನು ಉಪ್ಪಿನಕಾಯಿದು ಇವಾಗ ಚೆನ್ನಾಗಿ ನಡೀತಾ ಐತೆ, ಅವಯ್ಯ ಇನ್ನೇನು ತಗೊಂಡೋಗಿ ಬರ್ಬೇಕಾಗಿತ್ತಲ್ಲ, ಯಾಕೋ ಬರಲಿಲ್ಲ? ಯಾವಾಗ ಬರ್ತಾನಂತೆ? ನಾಳೆ ನಾಡಿದ್ದು ಬರ್ಬೋದು ಅನ್ಸುತ್ತೆ. ಬಂದು ದುಡ್ಡು ಕೊಟ್ಟು ಲೋಡ್ ಮಾಡ್ಕೊಂಡು ತಗೊಂಡೋಗ್ತಾನೆ ಬಿಡು. ಅದೊಂದಿಷ್ಟು ದುಡ್ಡು ಇರುತ್ತೆ. ಬೇಕಂದ್ರೆ ಬಡ್ಡಿ ದುಡ್ಡ ಮೊದಲೇ ಕಟ್ ಮಾಡ್ಕೊಂಡು ಕೊಡು ಅಂತ ಹೇಳೋಣ, ಒಂದು 6 ತಿಂಗಳದ ಬಡ್ಡಿನ ಅಲ್ವೇ? ಹಂಗಾದ್ರೆ ಸುಮ್ಮನೆ ಆಗ್ತಾನೆ ಅನ್ಸುತ್ತೆ ಅಯ್ಯಪ್ಪ. ಹಂಗೆ ಮಾಡು ಚೆನ್ನಾಗಿರುತ್ತೆ. ಆದಷ್ಟು ಬೇಗ ಹೊಸಮನೆ ಕಟ್ಸ್ಬಿಡು, ಗೃಹ ಪ್ರವೇಶ ಮಾಡಿಬಿಡು, ಜಾಮ್ ಜೂಮ್ ಅಂತಾನ ಎಲ್ಲರನ್ನೂ ಕರೆದು. ಸರಿ. ನೆನೆಸ್ಕೊಂಡ್ರೆ ಈಗಲೇ ಎಷ್ಟು ಖುಷಿ ಆಗ್ತಿದೆ. ಮನೆ ಕಟ್ಟಿ ಗೃಹ ಪ್ರವೇಶ ಮಾಡಿ ಆ ಮನೆಗೆ ಹೋದ್ರೆ ಎಷ್ಟು ಖುಷಿ ಆಗುತ್ತೋ ಏನೋ. ಒಂಥರ ಏನೋ ಒಂಥರ ತೇಲಾಡ್ದಂಗೆ ಅನಿಸ್ತೈತೆ ಕಣೆ ಗೌರಿ. ಆದಷ್ಟು ಬೇಗ ಮನೆ ಕಟ್ಟಿ ಮುಗಿಸ್ಬಿಡು. ಹಂಗೆ ಮಾಡ್ತೀನಿ, ನೋಡೋಣ. ಯೋಚನೆ ಮಾಡ್ತೀನಿ, ಇವತ್ತು ಯೋಚನೆ ಮಾಡಿ ನಾಳೆಗೆ ಯಾವುದೋ ನಿರ್ಧಾರ ಮಾಡ್ತೀನಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ನೀವು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.